I am confident that this interaction What an honor for Sujnan. It is a moment of immense pride and privilege for the Sujnan. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ರಿನೌಡ್ ಸೈಂಟಿಸ್ಟ್ ಮುರಳೀಧರ್ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕಾಲೇಜಿಗೆ ಒಂದು ಒಳ್ಳೆಯ ಲ್ಯಾಬ್ ಇವತ್ತಿನ ದಿನದಲ್ಲಿ ಏನು ಅಗತ್ಯತೆ ಉಂಟು ಆ ಮಾಡೆಲ್ ಲ್ಯಾಬೊರೇಟರೀಸ್ ಬೇಕನ್ನುವಂತಹದ್ದು ನಮ್ಮದು ಕಳೆದ ಒಂದು 2 ವರ್ಷದ ಒಂದು ಕನಸು. ಆ ಕನಸಿಗೆ ಮೀರಿ ನಮ್ಮ ಲ್ಯಾಬೊರೇಟರೀಸ್ ರೆಡಿಯಾಗಿದೆ. ಈ ಲ್ಯಾಬನ್ನು ಉದ್ಘಾಟನೆ ಆಗುವಂತಹದ್ದು ಈ ಕಾಲೇಜ್ ಇರುವ ತನಕ ಅದು ನೆನಪಲ್ಲಿ ಇರಬೇಕು ಅಂತ ಒಬ್ಬ ವ್ಯಕ್ತಿಯನ್ನು ನಾವು ಕರೆಸಬೇಕು ಅನ್ನುವಂತಹದ್ದು ಬಂದಾಗ ರಮೇಶ್ ಸರ್ ಮೊದಲೇ ಆಲೋಚನೆ ಮಾಡಿದ್ದು ನಮ್ಮ ಸೈಂಟಿಸ್ಟ್. ಯಾಕಂತ ಹೇಳಿದರೆ ಫ್ರಮ್ ಲಾಸ್ಟ್ 26 years ಹೀಸ್ ಬೀನ್ ಸರ್ವಿಂಗ್ ಟು ದಿ ನೇಷನ್. ಹೇಳಿದರೆ ಇಸ್ರೋದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಗೆ ಗೊತ್ತಿರಬಹುದು. ಇವತ್ತಿನ ಕಳೆದ ಒಂದು 10-15 ವರ್ಷದಲ್ಲಿ ಈ ಸೈನ್ಸ್ ಟೆಕ್ನಾಲಜಿಯಲ್ಲಿ ಭಾರತ ಏನು ರೆಕಗ್ನಿಷನ್ ಈ ವರ್ಲ್ಡಲ್ಲಿ ಪಡಿತಾ ಇದೆ ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಕಾರಣ ದ ಫೋರ್ಸ್ ಬಿಹೈಂಡ್ ದಿಸ್ ಇಸ್ ದಿ ಇಸ್ರೋ. ಆ ಇಸ್ರೋದಲ್ಲಿ ವರ್ಕ್ ಮಾಡುವಂತಹ ಎಲ್ಲ ಸೈಂಟಿಸ್ಟ್, ಆಲ್ ದಿ ಎಂಪ್ಲಾಯೀಸಿಗೂ ನಾವು ಈ ಸಂದರ್ಭದಲ್ಲಿ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡಲೇಬೇಕು, ಅವ್ರನ್ನ ಗೌರವಿಸಲೇಬೇಕು ಅಂಥ ಒಂದು ಸಂಸ್ಥೆಯಿಂದ ಇವತ್ತು ಕಳೆದ 26 ವರ್ಷ ಆ ಸಂಸ್ಥೆಯಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರುವಂತಹ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಈ ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ ಬಂದು ಈ ಲ್ಯಾಬನ್ನು ಉದ್ಘಾಟಿಸಿದ್ದಾರೆ ಅಂತ ಹೇಳಿದರೆ ಖಂಡಿತ ಅದು ನಮ್ಮ ಸಂಸ್ಥೆಯ ಒಂದು ಭಾಗ್ಯ ಹಾಗೂ ವಿದ್ಯಾರ್ಥಿಗಳ ಪುಣ್ಯ ಅಂತಲೂ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಅವರೊಂದು ಕೆಲವೊಂದು ಅವರ ಎಕ್ಸ್ಪೀರಿಯನ್ಸನ್ನು ನಾವು ಕೇಳ್ಬೋದು. ಅವರು 26 ವರ್ಷದ ಜರ್ನಿ ಹೇಗುಂಟು ಅದೊಂದು ಇನ್ಸ್ಪಿರೇಷನ್. ಸೊ ಬೀಯಿಂಗ್ ಎ ಸೈನ್ಸ್ ಸ್ಟೂಡೆಂಟ್ಸ್, ನೀವು ಕೂಡ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದೀರಿ, ಇಸ್ರೋ ಇರ್ಬೋದು, ಬೇರೆ ಬೇರೆ ಕಂಪನಿಗಳಲ್ಲಿ ವರ್ಕ್ ಮಾಡ್ಬೋದು, ಸಂಸ್ಥೆಗಳಲ್ಲಿ ವರ್ಕ್ ಮಾಡ್ಬೋದು, ಸೈಂಟಿಸ್ಟ್ ಆಗಬೇಕು ಅನ್ನುವಂಥ ಒಂದು ಆ ಗುರಿಯನ್ನು ಇಟ್ಕೊಂಡಿರ್ಬೋದು. ಅಂತಹವರಿಗೆ ಖಂಡಿತ ಅವರ ಮಾತು, ಅವರ ಮಾರ್ಗದರ್ಶನ ಅನ್ನುವಂತಹದ್ದು ಒಂದು ಇನ್ಸ್ಪಿರೇಷನ್ ಅನ್ನುವಂಥದ್ದನ್ನು ಹೇಳ್ತಾ ಅದಕ್ಕೆ ಹೆಚ್ಚಿನ ಅವಕಾಶವನ್ನು ಅವರಿಗೂ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಹೆಚ್ಚು ಮಾತನಾಡದೆ ಇಲ್ಲಿ ಇರುವಂತಹ ಲ್ಯಾಬ್ ಏನು ನಾವು ನಿಮಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇವೆ ಅದನ್ನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿಕೊಳ್ಳಿ. ಅದರಲ್ಲಿರುವಂಥ ಪ್ರತಿಯೊಂದು ಏನು ನಿಮ್ಮ ಥಿಯರಿಟಿಕಲ್ ನಾಲೆಜ್ ಜೊತೆಗೆ ಪ್ರಾಕ್ಟಿಕಲ್ ನಾಲೆಜ್ ಅನ್ನುವಂತಹದ್ದು ಬಹಳ ಮಹತ್ವದಾಗಿರ್ತದೆ. ಆದ್ದರಿಂದ ಆ ಲ್ಯಾಬಲ್ಲಿ ಏನು ನಿಮ್ಗೆ ಹೇಳಿಕೊಡ್ತಾರೆ ಅನ್ನುವಂಥದ್ದನ್ನು ನೀವು ಸರಿಯಾಗಿ ಆ ಇಕ್ವಿಪ್ಮೆಂಟನ್ನು ಯೂಸ್ ಮಾಡಿಕೊಂಡು ಅದನ್ನು ನಿಮ್ಮ ಸ್ಟಡೀಸಿಗೆ ಅದನ್ನು ಬಹಳ ಜವಾಬ್ದಾರಿಯಿಂದ ಕಲಿಬೇಕು. ಅಲ್ಲಿರುವಂತಹ ಎಲ್ಲ ಇಕ್ವಿಪ್ಮೆಂಟ್ ಲ್ಯಾಬ್ ಕೂಡ ಅದೊಂದು ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ ಅಂತ ತಿಳಿದೆ, ನಿಮ್ಮದೇ, ನಿಮ್ಮ ಮನೆಯದಂತ ತಿಳ್ಕೊಂಡು ಅಷ್ಟು ಕೇರ್ಫುಲ್ ಆಗಿ ಅದನ್ನು ನೀವು ಉಪಯೋಗ ಮಾಡ್ತೀರಿ ಅನ್ನುವಂತಹ ಭರವಸೆನ ಇಟ್ಕೊಂಡು ತಮ್ಗೆಲ್ಲರಿಗೂ ಕೂಡ ವಿಶ್ವಾಸವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಉಪ ಕಾಲೇಜಿನ ಟ್ರಾನ್ಸ್ಫಾರ್ಮರ್ ವಿಶೇಷ ಅತಿಥಿಯಾಗಿ ಆಗಮಿಸಿದಂಥ ಇಸ್ರೋ ಮತ್ತು URSC ಇಲ್ಲಿಯ ಸೈಂಟಿಸ್ಟ್ ಆದಂಥ ಮಿಸ್ಟರ್ ಮುರಳೀಧರ್ KV ಅವರೇ, ಈ ಸಂಸ್ಥೆಯ ಚೇರ್ಮನ್ ಆದಂಥ ರಮೇಶ್ ಶೆಟ್ಟಿ ಅವರೇ, ಪ್ರತಾಪ್ ಚಂದ್ರ ಶೆಟ್ಟಿ ಅವರೇ, ಭರತ್ ಶೆಟ್ಟಿ ಅವರೇ, ರಂಜನ್ ಶೆಟ್ಟಿ ಅವರೇ, ಪ್ರದೀಪ್ ಅವರೇ ಹಾಗೂ ಈ ಸಂಸ್ಥೆಯ ಎಲ್ಲ ಉಪನ್ಯಾಸಕ ಸ್ನೇಹಿತರೆ, ಈ ಸಂಸ್ಥೆಯ ಸಿಬ್ಬಂದಿಗಳೇ, ಪ್ರಥಮ ಮತ್ತು ದ್ವಿತೀಯ PUCಯಲ್ಲಿ
ವ್ಯಾಸಂಗ ಮಾಡುತ್ತಿರುವ ಎಲ್ಲ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಈ ಸಂಸ್ಥೆಯನ್ನು ನಂಬಿಕೊಂಡು ಇಲ್ಲಿ ಒಳ್ಳೆಯ ಶಿಕ್ಷಣ ಸಿಗ್ತದೆ, ಇಲ್ಲಿರ್ತಕ್ಕಂಥ ಪ್ರಾನ್ಸ್ಪಾಲರು ಒಳ್ಳೆಯವರು, ಇಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಒಳ್ಳೆಯವರು ಅಂತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲ ಆಗಮಿಸಿದಿರಿ. ಈ ಒಂದು ಸಂಸ್ಥೆಯಲ್ಲಿ ದಾಖಲಾತಿಯನ್ನು ಪಡ್ಕೊಂಡಿದ್ದೀರಿ. ನನಗನ್ನಿಸ್ತದೆ ನಿಮ್ಮ ತಂದೆ ತಾಯಿಗಳು ಮತ್ತು ನೀವು ಕನಸನ್ನು ಕಂಡಿದ್ದೀರಿ. ಆ ಕನಸನ್ನು ಈಡೇರಿಸಲಿಕ್ಕೆ ಸರಿಯಾದ ಸಂಸ್ಥೆಯನ್ನು ಸರಿಯಾದ ಆಯ್ಕೆಯನ್ನು ಮಾಡಿದಿರಿ ಅಂತಕ್ಕಂಥದ್ದು ನನ್ನ ನಂಬಿಕೆ. ನಮಸ್ಕಾರ. ಈಗಾಗಲೇ ಸಮಯ 1 ಕಾಲ ಆಗಿದೆ, ವಿದ್ಯಾರ್ಥಿಗಳಿಗೆ ಊಟದ ಸಮಯ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಮಾತನಾಡೋದು ಏನು ಅಂತ ತಮಗೂ ಸಹ ಗೊತ್ತಿದೆ. ಯಾವಾಗಲೂ ನಿಮ್ಮ ವೆಲ್ ವಿಷರ್ ಆಗಿರ್ತೇನೆ, ನಿಮಗೆ ಒಳ್ಳೆಯದಾಗಬೇಕು. 1 ಪಾಯಿಂಟ್ ಪ್ರೋಗ್ರಾಮ್ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಬೇಕು ಅನ್ನುವಂಥ ಕಾರ್ಯಕ್ರಮ. ಈಗಾಗಲೇ ನೀವು 2 ವರ್ಷ ಇದ್ದವರು ಅಥವಾ 1 ವರ್ಷ ಇದ್ದವರಿಗೆ ಈಗಾಗಲೇ 16 ಕಾರ್ಯಕ್ರಮ ಆಗುವಾಗ ನಾವು ಒಳ್ಳೊಳ್ಳೆ ರಿಸೋರ್ಸ್ ಪರ್ಸನ್ ತರ್ತೇವೆ. ಇವತ್ತು ಇರುವ ರಿಸೋರ್ಸ್ ಪರ್ಸನ್ ನೋಡಿದರೆ ಗೊತ್ತಾಗುತ್ತೆ. ನಮ್ಮ ಮಾರುತಿಯವರು ಉಪನಿರ್ದೇಶಕರು ಇಡೀ ಡಿಸ್ಟಿಕ್ಗೆ ಪಿ ಯು ಕಾಲೇಜಿಗೆ ಅಲ್ಲಿಗೆ ಹೆಡ್. ನೆಕ್ಸ್ಟ್ ಅವರು ಶಾರ್ಟ್ಲಿ ಅವರು ಪ್ರಮೋಷನ್ ಆಗಿ ಬೆಂಗಳೂರಿಗೆ ಹೋಗ್ತಾರೆ, JD ಆಗ್ತಾರೆ, ಜಾಯಿಂಟ್ ಡೈರೆಕ್ಟರ್ ಆಗ್ತಾರೆ. ಇದು ಒಂದು ನಿಮಗೆ ಒಂದು ಅಧಿಕಾರಿಯ ಒಂದು ಕನಸಿರಬೇಕು. ಅಧಿಕಾರಿ ಆಗೋದಾದರೆ ಹೇಗೆ ಕನಸಿರಬೇಕು ಅನ್ನೋದನ್ನು ಗೊತ್ತಾಗಬೇಕು. ಅವರು ನಮ್ಮ ಹಾಗೆ ಲೆಕ್ಚರ್ ಆಗಿದ್ದವರು ಮತ್ತೆ ಪ್ರಮೋಷನ್ ಆಗಿ DD ಆಗಿ JD ಆಗಿ ಇನ್ನು ಸಾಧ್ಯ ಆದರೆ ಅವ್ರದ್ದು ಇನ್ನೂ ಸಹ ಒಂದು ಒಳ್ಳೆ ಪೊಸಿಷನ್ ಡೈರೆಕ್ಟರ್ ಆಗುವಂಥ ಪೊಸಿಷನ್ಗೂ ಹೋಗೋ ಪಾಸಿಬಿಲಿಟಿ ಇರ್ಬೋದು. ಎನಿವೆ JD ಅಂತೂ ಆಗುವಂಥ ಗ್ಯಾರಂಟಿ ಇರ್ತದೆ. ಜಾಯಿಂಟ್ ಡೈರೆಕ್ಟರ್ PU ಬೋರ್ಡಿಗೆ 1 ಜಾಯಿಂಟ್ ಡೈರೆಕ್ಟರ್ ಇರ್ತಾರೆ ಇಡೀ ಕರ್ನಾಟಕಕ್ಕೆ. ಅದು ಯಾಕೆ ಅಂತ ರಿಸೋರ್ಸ್ ಪರ್ಸನ್ ಯಾವಾಗಲೂ ನಾವು ಪ್ರೋಗ್ರಾಮ್ ಆಗುವಾಗ ಒಂದು ಒಳ್ಳೊಳ್ಳೆ ರಿಸೋರ್ಸ್ ಪರ್ಸನ್ ತರ್ತೇವೆ. ಉದ್ದೇಶಿಸಿ ನಿಮ್ಮೊಂದು ಸಣ್ಣ ಮೋಟಿವೇಶನ್, ನಿಮ್ಮ ಹತ್ರ ನಿಮ್ಮ ಮನಸ್ಸಲ್ಲಿ ಆ ಸಣ್ಣ ಬೀಜವನ್ನು ಬಿತ್ತಬೇಕು. ನಾನು ಒಂದು ಅಧಿಕಾರಿ ಆಗಬೇಕು, ನಾನು ಒಂದು ಎಜುಕೇಷನ್ ಫೀಲ್ಡಲ್ಲಿ ಮುಂದುವರೆದು ಏನೆಲ್ಲ ಆಗ್ಬೋದು ಅಂತ ಗೊತ್ತಾಗಬೇಕು. ಎರಡನೇದು, ನನಗೆ ನಮ್ಮ DD ಅವರು ತುಂಬ ಎಲ್ಲ ಈ ಕಾಲೇಜ್ ಮಾಡುವಾಗಲೂ ಯಾವುದೇ ಸಮಸ್ಯೆಗಳಿದ್ರು ನೀವು ಮಾಡಿ, ನಾನು ಸಪೋರ್ಟ್ ಮಾಡ್ತೇನೆ ಅಂತ ಯಾವುದೇ ಸಮಸ್ಯೆಗಳಿಲ್ಲದ ಹಾಗೆ ತುಂಬ ಚೆನ್ನಾಗಿ ಅದು ಬೇಕಾದ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ನಮ್ಗೆ ತುಂಬ ಸಪೋರ್ಟ್ ಮಾಡಿಕೊಂಡು ತುಂಬ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆಗಳಾಗದ ಹಾಗೆ ಸಪೋರ್ಟ್ ಮಾಡಿರುವಂಥ ನಮ್ಮ ಮಾರುತಿಯವರು ಇವತ್ತು ನಮ್ಮ ಸಂಸ್ಥೆಯ ಲ್ಯಾಬಲ್ಲಿ ಇನಾಗ್ರೇಟ್ ಮಾಡಿದ್ದು ನೋಡಿ. ನಿರಂತರ 106 ವರ್ಷ ನಮ್ಮ ಸುಜ್ಞಾನ್ PU ಕಾಲೇಜ್ ಇದ್ದಾಗ ಸುಜ್ಞಾನ್ PU ಕಾಲೇಜ್ ಲ್ಯಾಬ್ ಇನಾಗ್ರೇಟರ್ ನಮ್ಮ ಮಾರುತಿ ಸರ್ ಅಂತ ಒಂದು ರೆಕಾರ್ಡ್ ಹಿಸ್ಟ್ರಿಯಲ್ಲಿ ಹಾಗೆ ಒಂದಿರುವಂಥ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ ಅಂತ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳ್ತೇನೆ.